ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 6ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026, ವಿಷಯ ತೃತೀಯ ಭಾಷೆ ಹಿಂದಿ. ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ಗರಿಷ್ಠ ಅಂಕಗಳು 40. ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಕೊಡಲಾಗಿದೆ. ಮೇನ್ ಕ್ವೆಶ್ಚನ್ ನಂಬರ್ 1, निम्नलिखित प्रश्नों के लिए सही विकल्प चुनकर लिखिए. ಒಂದನೇ ಪ್ರಶ್ನೆ, ನಿಮ್ನಲಿಖಿತೋ ಮೇ ಸೆ ಸ್ವರಾಕ್ಷರ, ಇದರಲ್ಲಿ ಸ್ವರಾಕ್ಷರ ಯಾವುದು ಅಂತ ಕೇಳಲಾಗಿದೆ. ಇದರ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಎ. ಪ್ರಶ್ನೆ ಸಂಖ್ಯೆ 2, ದಾದಾ ಕಾ ಅನ್ಯಲಿಂಗ ರೂಪ, ಇದರ ಸರಿಯಾದ ಉತ್ತರ ದಾದಾ ಪದದ ಅನ್ಯಲಿಂಗ ರೂಪ ಆಪ್ಷನ್ ಎ, ದಾದಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಚಿಡಿಯಾ ಕಾ ಅನ್ಯವಚನ ರೂಪ, ಚಿಡಿಯಾ ಪದದ ಅನ್ಯವಚನ ರೂಪ ಆಪ್ಷನ್ ಬಿ, ಚಿಡಿಯಾ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಆಸ್ಮಾನ್ ಕಾ ಸಮಾನಾರ್ಥಕ ಶಬ್ದ, ಆಸ್ಮಾನ್ ಪದದ ಸಮಾನಾರ್ಥಕ ಶಬ್ದ ಸರಿಯಾದ ಉತ್ತರ ಆಪ್ಷನ್ ಎ, ಆಕಾಶ್. ಮೇನ್ ಕ್ವೆಶ್ಚನ್ ನಂಬರ್ 2, आवरण में दिए गए शब्दों में से ಸಾರ್ಥಕ್ ವಾಕ್ಯ ಬನಾಯಿಯೇ ಅಂತ ಹೇಳಲಾಗಿದೆ. ಐದನೇ ಪ್ರಶ್ನೆ, ಮಾಲಿ ಬಗೀಚೆ ಸೆ, ಸರಿಯಾದ ಉತ್ತರ ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ, ಆಯಾ, ಸರಿಯಾದ ಉತ್ತರ ಮಾಲಿ ಬಗೀಚೆ ಸೆ ಆಯಾ. ಆರನೇ ಪ್ರಶ್ನೆ, ಅಮತಿ ದೇಶ್ ಕಿ ರಕ್ಷಾ ಕರ್ತಾ ಡ್ಯಾಶ್, ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಥಾ, ಅಮತಿ ದೇಶ್ ಕಿ ರಕ್ಷಾ ಕರ್ತಾ ಥಾ. ಏಳನೇ ಪ್ರಶ್ನೆ, ಖರಗೋಶ್ ಗಾಜರ್ ಖಾ ಡ್ಯಾಶ್ ಹೈ, ಇದರ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಥಾ, ಖರಗೋಶ್ ಗಾಜರ್ ಖಾ ರಹಾ ಥಾ, ಖಾತಾ ಹೈ. ನೆಕ್ಸ್ಟು ಎಂಟನೇ ಪ್ರಶ್ನೆ, ರೀನಾ ಪರೋಟ ಖಾ ಡ್ಯಾಶ್ ಹೈ ಅಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರಹಿ, ರೀನಾ ಪರೋಟ ಖಾ ರಹಿ ಹೈ. ಮೇನ್ ಕ್ವೆಶ್ಚನ್ ನಂಬರ್ 3, ಸಹಿ ಮಿಲನ ಕೀಜಿಯೇ. ಇಲ್ಲಿ 9ನೇ ಪ್ರಶ್ನೆ ರಮೇಶ್, ನೆಕ್ಸ್ಟ್ 10ನೇದು ನಾನಾಜಿ, 11ನೇದು ಸರಳಾ ಸ್ಕೂಲ್, 12ನೇದು ಭಾಷಾ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿ 1ನೇದಕ್ಕೆ ರಮೇಶ್ ಗಾತಾ ಹೈ, ನೆಕ್ಸ್ಟ್ ನಾನಾಜಿ ಆ ರಹೇ ಹೈ, ಸರಳಾ ಸ್ಕೂಲ್ ಜಾಯೇಗಿ. ನೆಕ್ಸ್ಟ್ ಭಾಷಾ ವಿಚಾರ್ ವಿನಿಮಯ್. ಮತ್ತೊಂದು ಸಲ ನೋಡೋದಾದರೆ ರಮೇಶ್ ಗಾತಾ ಹೈ, ನಾನಾಜಿ ಆ ರಹೇ ಹೈ, ಸರಳಾ ಸ್ಕೂಲ್ ಜಾಯೇಗಿ, ಭಾಷಾ ವಿಚಾರ್ ವಿನಿಮಯ್. ಮೇನ್ ಕ್ವೆಶ್ಚನ್ ನಂಬರ್ 4, ಸಹಿ ಔರ್ ಗಲತ್ ನಿಶಾನ್ ಲಗಾಯಿಯೇ, ಸರಿ ಹಾಗೂ ತಪ್ಪನ್ನು ಗುರುತಿಸಿ ಅಂತ ಹೇಳಲಾಗಿದೆ. 13ನೇ ಪ್ರಶ್ನೆ, ಹಾಥಿ ಕೋ ಪ್ಯಾಸ್ ಲಗಿ, ಉತ್ತರವನ್ನು ನೋಡೋದಾದರೆ ಹಾಥಿ ಕೋ ಪ್ಯಾಸ್ ಲಗಿ ಇದು ತಪ್ಪು ಉತ್ತರ. 14ನೇ ಪ್ರಶ್ನೆ, ಹಮೇ ಪೇಡ್ ನಹಿ ಕಾಟ್ನಾ ಚಾಹಿಯೇ, ಇದು ಸರಿಯಾದಂಥ ಉತ್ತರ. ಮೇನ್ ಕ್ವೆಶ್ಚನ್ ನಂಬರ್ 5ರಲ್ಲಿರ್ತಕ್ಕಂಥದ್ದು ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಸೂಚನಾ ಆನ್ಸರ್ ಲಿಖಿಯೇ. ಇದರಲ್ಲಿ 15ನೇ ಪ್ರಶ್ನೆ, ಸಾರ್ಥಕ್ ಶಬ್ದ ಬನಾಯಿಯೇ, ಈ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚನೆ ಮಾಡಬೇಕು. ಉತ್ತರವನ್ನು ನೋಡೋದಾದರೆ ಪರ್, ಘರ್, ಕರ್, ಪಾರ್. 16ನೇ ಪ್ರಶ್ನೆ, ಚಿತ್ರ ದೇಖಕರ್ ವಾಹನೋಂ ಕೆ ನಾಮ್ ಲಿಖಿಯೇ, ಈ ಚಿತ್ರವನ್ನು ನೋಡಿ ಇವುಗಳ ಹೆಸರುಗಳನ್ನು ಬರಿಬೇಕು.
ಮೊದಲನೇ ಉತ್ತರ ಚಿತ್ರ ಏನು ಅಂತಂದರೆ ಅದು ಹವಾಯಿ ಜಹಾಜ್, ಎರಡನೇದು ರೇಲಗಾಡಿ. 17ನೇ ಪ್ರಶ್ನೆ, ಚಿತ್ರ ದೇಖಕರ್ ಪಕ್ಷಿಯೋಂ ಕೆ ನಾಮ್ ಲಿಖಿಯೇ. ಇಲ್ಲಿ ಕೆಲವೊಂದು ಪ್ರಿಂಟೆಡ್ ಮಿಸ್ಟೇಕ್ ಇದ್ದಾವೆ, ಸರಿ ನೋಡ್ಕೊಳ್ಳಿ. ಚಿತ್ರ ದೇಖಕರ್ ಪಕ್ಷಿಯೋಂ ಕೆ ನಾಮ್ ಲಿಖಿಯೇ. ಇಲ್ಲಿ 4 ಹೆಸರುಗಳನ್ನು ಕೊಡಲಾಗಿದೆ, ಚಿಡಿಯಾ, ಬಗುಲ, ತೋತ, ಬಾಜ್. ಈ 2 ಚಿತ್ರಗಳಿಗೆ ಹೆಸರುಗಳನ್ನು ಬರೀಬೇಕು. ಮೊದಲನೇ ಪಕ್ಷಿ ಯಾವುದು ಅಂತಂದರೆ ಅದು ತೋತ, ಎರಡನೇ ಪಕ್ಷಿ ಚಿಡಿಯಾ. 18ನೇ ಪ್ರಶ್ನೆ, ಉದಾಹರಣಾನುಸಾर वर्ण पहेली के अक्षरों से शब्द बनाकर लिखिए. ಉದಾಹರಣ ಕೊಡಲಾಗಿದೆ ಹಾತಿ. ಅದೇ ರೀತಿಯಲ್ಲಿ ಪದಗಳನ್ನು ರಚನೆ ಮಾಡ್ತಾ ಹೋದರೆ ಹಾತಿ, ಗಾಯ್, ಮೋರ್, ಶೇರ್, ಬಂದರ್, ಬಾಲು. 19ನೇ ಪ್ರಶ್ನೆ, कन्नड़ में अनुवाद कीजिए. जून 5 विश्व पर्यावरण दिवस है, इसलिए वन महोत्सव मना रहे हैं. ಈ ವಾಕ್ಯವನ್ನು ಕನ್ನಡದಲ್ಲಿ ಅನುವಾದ ಮಾಡಬೇಕು. ಜೂನ್ 5 ವಿಶ್ವ ಪರ್ಯಾವರಣ ದಿನವಾಗಿದೆ, ಆದ್ದರಿಂದ ವನ ಮಹೋತ್ಸವವನ್ನು ಆಚರಿಸುತ್ತೇವೆ. मेन क्वेश्चन नंबर 6, सूचनानुसार उत्तर लिखिए. 20ನೇ ಪ್ರಶ್ನೆ, तालिका के आधार पर वाक्य बनाइए. ಇಲ್ಲಿ मैं, वह, हम, घर, जाऊंगा, जाऊंगी, जाएगा, जाएगी, जाएंगे, जाएंगी. ಇದರ ಉತ್ತರವನ್ನು ನಾವು ನೋಡ್ತಾ ಹೋದರೆ मैं घर जाऊंगा, वह घर जाएगा, हम घर जाएंगे, मैं घर जाऊंगी, वह घर जाएगी, हम घर जाएंगे. 21ನೇ ಪ್ರಶ್ನೆ, अंक में लिखिए. 23, 28, 33, 35. ಇದರ ಉತ್ತರವನ್ನು ನೋಡಿದರೆ 23, 23, 33, 28, 28, 35, 35. 22ನೇ ಪ್ರಶ್ನೆ, ನಿರ್ದೇಶಾನುಸಾರ ತಾಲಿಕಾ ಪೂರ್ಣ कीजिए. ಹ್ರಸ್ವ ಸ್ವರ, ದೀರ್ಘ ಸ್ವರ, ಯೋಗವಾಹಕಗಳು. ಹ್ರಸ್ವ ಸ್ವರಗಳು ಆ, ಇ, ಉ, ರು, ಎ, ಓ. ದೀರ್ಘ ಸ್ವರಗಳು ಆ, ಈ, ಉ, ಐ, ಔ. ಮತ್ತು ಯೋಗವಾಹಕಗಳು ಅಂ, ಅಹ, ಅನುಸ್ವರ, ವಿಸರ್ಗ. 23ನೇ ಪ್ರಶ್ನೆಯಲ್ಲಿ ಘಟನಾನುಕ್ರಮ से लिखिए. अरे मित्र, मेरा कलेजा तो पेड़ की कोटर में ही रखा है. एक बंदर और मगर में गहरी दोस्ती थी. मगरमच्छ बंदर को अपनी पीठ पर बैठाकर नदी की सैर कराता था. ಇವುಗಳ ಅನುಕ್ರಮವಾಗಿ ನೋಡ್ತಾ ಹೋದರೆ ಒಂದನೇದು ಏಕ್ ಬಂದರ್ ಅವ್ರ ಮಗರ್ ಮೇ ಗಹರಿ ದೋಸ್ತಿ ಥಿ. ಎರಡನೇದು ಮಗರ್ಮಚ್ ಬಂದರ್ ಕೋ ಅಪ್ನಿ ಪೀಠ್ ಪರ್ ಬೈಠಾಕರ್ ನದಿ ಕಿ ಸೈರ್ ಕರಾತಾ ಥಾ. ಮೂರನೇದು ಅರೆ ಮಿತ್ರ, ಮೇರಾ ಕಲೇಜಾ ತೋ ಪೇಡ್ ಕಿ ಕೋಟರ್ ಮೇ ಹಿ ರಖಾ ಹೈ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 7, ಪದ್ಯ ಭಾಗ ಪೂರ್ಣ ಕೀಜಿಯೆ. 24ನೇ ಪ್ರಶ್ನೆ, डैश खेले खेल मिलकर सभी डैश डैश बन जाओ सीटी देकर डैश. ಈ ಪದ್ಯ ಭಾಗವನ್ನು ಪೂರ್ತಿಗೊಳಿಸ್ತಾ ನೋಡ್ತಾ ಹೋದರೆ आओ बच्चों खेले खेल मिलकर सभी बनाओ रेल मोहन तुम इंजन बन जाओ सीटी देकर रेल चलाओ. ಧನ್ಯವಾದಗಳು.